ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ರಾಮನವಮಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಬೆಂಗಳೂರಿನ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ, ಶ್ರೀರಾಮನ ದರ್ಶನಕ್ಕಾಗಿ ಹರಿದು ಬರ್ತಾ ಇದೆ ಭಕ್ತಗಣ. ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ನಡೀತಾ ಇರುವಂಥದ್ದು ರಾಮನಿಗೆ. ರಾಮನವಮಿಯ ವಿಶೇಷವಾಗಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲೂ ರಾಮನ ವಿಗ್ರಹ ಇರುವಂತಹ ಎಲ್ಲ ದೇವಸ್ಥಾನಗಳಲ್ಲೂ ಇತರೆ ದೇವಸ್ಥಾನಗಳಲ್ಲೂ ಸಂಭ್ರಮ ಮನೆ ಮಾಡಿರುವಂಥದ್ದು. ಇನ್ನು ರಾಮನ ದರ್ಶನಕ್ಕಾಗಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ದೇವಸ್ಥಾನಗಳತ್ತ. ರಾಮನವಮಿಯ ಪ್ರಯುಕ್ತ ವಿಶೇಷವಾದಂತಹ ಪೂಜೆ, ಹೂವಿನ ಅಲಂಕಾರ, ಆಭರಣಗಳ ಅಲಂಕಾರ ಎಲ್ಲವನ್ನ ಕೂಡ ಮಾಡಲಾಗ್ತಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಾಮನವಮಿಯ ವಿಶೇಷವಾದ ಅಲಂಕಾರಗಳನ್ನು ನಾವು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಪ್ರಸಾರವನ್ನು ಮಾಡ್ತಿದ್ದೀವಿ. ಬಲಭಾಗದಲ್ಲಿ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಬೆಂಗಳೂರಿನ ಹಲವು ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇರುವಂಥದ್ದು ರಾಮನವಮಿಯ ವಿಶೇಷವಾಗಿ. ಇನ್ನು ಭಾನುವಾರದ ವೀಕೆಂಡ್ನ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತಗಣ ದೇವಸ್ಥಾನದತ್ತ ಮುಖ ಮಾಡಿರುವಂಥದ್ದು. ಸಾಕಷ್ಟು ಭಕ್ತರು ರಾಮನ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ರಾಮನ ಅನುಗ್ರಹಕ್ಕೆ, ರಾಮನ ಆಶೀರ್ವಾದವನ್ನು ಪಡೆಯೋದಕ್ಕೆ ರಾಮನ ದೇವಸ್ಥಾನ ಹತ್ರ ಹೋಗ್ತಾ ಇರುವಂಥದ್ದು. ರಥ ಪ್ರತಿಷ್ಠಾ ಪೂಜೆ, ಪಂಚಗವ್ಯ ಪೂಜೆ, ರಥ ಪ್ರತಿಷ್ಠಾ ಪೂಜೆ, ರಥ ಕ್ಷೇತ್ರಪಾಲಕ ಪ್ರಧಾನ ಬಲಿ ಆದಮೇಲೆ 9 ಗಂಟೆಗೆ 7:30ಯಿಂದ 9 ಗಂಟೆ ರಥಪೂಜೆ ಎಲ್ಲ ಆಗಿ 9 ಗಂಟೆಗೆ ರಥೋತ್ಸವ ರಥವನ್ನು ಎಳೆಯಲಾಗುತ್ತೆ. 9 ಗಂಟೆಗೆ 9ರಿಂದ ಸುಮಾರು 12:30 1 ಗಂಟೆವರೆಗೂ ನಗರದ ರಾಜನಗರ ಮುಖ್ಯ ಬೀದಿಗಳಲ್ಲಿ ರಥಯಾತ್ರೆ ಇರುತ್ತೆ, ಬ್ರಹ್ಮರಥೋತ್ಸವ ಇರುತ್ತೆ. ಆನಂತರ ಸಾಯಂಕಾಲ ಬೆಳಗ್ಗೆ ನಿರಂತರವಾಗಿ ಸುಮಾರು 8:30 9 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆದರೆ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಒಂದಲ್ಲ ಒಂದು ಕಾರ್ಯಕ್ರಮ 1 ಅವರ್ 2 ಅವರ್ ಒಬ್ಬೊಬ್ಬರು ಕಾರ್ಯಕ್ರಮಗಳು ಇದ್ದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ನಿರಂತರವಾಗಿ. ಮತ್ತು ಮಧ್ಯದಲ್ಲಿ ನಾಡಿದ್ದು ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮತ್ತು ಶ್ರೀರಾಮತಾರಕ ಹೋಮ, ಮತ್ತು ಸೀತಾ ಕಲ್ಯಾಣ. ಅದರ ನಂತರ ನೆಕ್ಸ್ಟ್ ಡೇ ಅದ್ರ ಮಾರನೇ 10ನೇ ತಾರೀಕು ಸೀತಾ ಕಲ್ಯಾಣ, 14ನೇ ಶ್ರೀರಾಮ ಪಟ್ಟಾಭಿಷೇಕ. ಎಲ್ಲ ದಿವಸಗಳೆಲ್ಲ 14 ಮತ್ತು 10ನೇ ತಾರೀಕು ವಿಶೇಷ ಅನ್ನಸಂತರ್ಪಣೆ. ಹೀಗೆ ಆಮೇಲೆ ವಿಶೇಷ ಅಲಂಕಾರಗಳು ದೇವರಿಗೆ ಬೇರೆ ಇದು ಅಶ್ವವಾಹನೋತ್ಸವ, ಗಜವಾಹನೋತ್ಸವ ಮತ್ತು ಶೇಷವಾಹನೋತ್ಸವ, ಅನೇಕ ಉತ್ಸವಗಳೆಲ್ಲ ನಡೀತಾನೆ ಇರುತ್ತೆ. ಮತ್ತು ಪಲ್ಲಕ್ಕಿ ಉತ್ಸವ, ಕೊನೆಯ ದಿವಸ ಪಲ್ಲಕ್ಕಿ ಶ್ರೀರಾಮ ಪಟ್ಟಾಭಿಷೇಕದ ಪಲ್ಲಕ್ಕಿ ಉತ್ಸವ ಎಲ್ಲ ಇರುತ್ತೆ. ಹೀಗೆ ಶಯನೋತ್ಸವ ಅಂತ ದೇವರಿಗೆ ವಿಶೇಷ ಅಲಂಕಾರಗಳೆಲ್ಲ ಮಾಡಿ ಬೆಳಗ್ಗೆ ಸಂಘ ನಿರಂತರವಾಗಿ ಸೇವೆಗಳು ನಡೀತಾನೆ ಇರುತ್ತೆ. ರಾಮೋತ್ಸವದಲ್ಲಿ ವಿಶೇಷವಾದ ಕೈಂಕರ್ಯಗಳೆಲ್ಲ ಇರುತ್ತೆ. ನಾಡಿನೆಲ್ಲೆಡೆ ಇಂದು ರಾಮನವಮಿಯ ಸಂಭ್ರಮಾಚರಣೆ ಮನೆ ಮಾಡಿರುವಂಥದ್ದು. ರಾಮನ ಭಕ್ತಿಯಲ್ಲಿ ಭಕ್ತಾದಿಗಳು ಮಿಂದೇಳ್ತಾ ಇದ್ದಿರುವಂಥದ್ದು. ಅದರ ಜೊತೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಯೂ ಸಹ ರಾಮ ಮಂದಿರಕ್ಕೆ ಭಕ್ತಾದಿಗಳು ಭೇಟಿ ನೀಡುವುದರ ಮೂಲಕ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಇದೀಗ ನಾನು ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲಿ ದೇವಸ್ಥಾನದಲ್ಲಿ ನಾನಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ರಾಮ ಮಂದಿರವನ್ನು ಹೂವಿನಿಂದ ಆಗಿರ್ಬೋದು, ಅದರ ಜೊತೆಗೆ ಲೈಟಿಂಗ್ಸ್ಗಳಿಂದ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಅಲಂಕಾರ ಮಾಡಿರುವಂತಹದ್ದು. ಈ ರೀತಿಯಾಗಿ ಸಂಪೂರ್ಣವಾಗಿ ರಾಮ ಮಂದಿರ ದೇವಸ್ಥಾನವನ್ನು ಅಲಂಕಾರ ಮಾಡಿರುವಂತಹದ್ದು. ಅದರ ಜೊತೆಗೆ ಇವತ್ತು ರಾಮನವಮಿ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶೇಷವಾದಂಥ ಪೂಜೆಗಳನ್ನು ವಿಶೇಷವಾದಂಥ ಥೀಮ್ಗಳ ಮೂಲಕ ಮಾಡಿರುವಂಥದ್ದು. ಇದು ರಾಮನ ಮೂರ್ತಿ ಆಗಿರ್ಬೋದು, ಭರತನ ಮೂರ್ತಿ ಆಗಿರ್ಬೋದು, ಕೈಕೆ ಆಗಿರ್ಬೋದು. ಈ ರೀತಿಯಾಗಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದರ ಜೊತೆಗೆ ಒಂದು ತೊಟ್ಟಿಲ ಸೇವೆಯನ್ನು ಸಹ ಇಲ್ಲಿ ಇಟ್ಟಿರುವಂತಹದ್ದು. ಭಕ್ತಾದಿಗಳು ಬಂದು ರಾಮ ಮತ್ತು ಭರತ, ಲಕ್ಷ್ಮಣ, ಶತ್ರುಘ್ನರ ತೊಟ್ಟಿಲ ಸೇವೆಯನ್ನು ಮಾಡೋದರ ಮೂಲಕ ತಮ್ಮ ಭಕ್ತಿಯನ್ನು ಇಲ್ಲಿ ನೆರವೇರಿಸುವಂತಹದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ರಾಮನ ಭಕ್ತಾದಿಗಳು ಸಹ ದೇವಸ್ಥಾನಕ್ಕೆ ಬರ್ತಾ ಇರುವಂಥ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಾಮನ ತೊಟ್ಟಿಲ ಸೇವೆಗೆ ಒಂದು ರೀತಿಯಲ್ಲಿ ಹೂವಿನ ಅಲಂಕಾರ ಮಾಡಿರುವಂತಹದ್ದು, ಲೈಟಿಂಗ್ಸ್, ವಿದ್ಯುತ್ ದೀಪಾಲಂಕಾರ ಮಾಡಿರುವಂಥದ್ದು ಸಂಪೂರ್ಣವಾಗಿ ಭಕ್ತಾದಿಗಳ ಮನಸ್ಸನ್ನು ತನ್ನತ್ತ ಸೆಳಿತಾ ಇರುವಂಥದ್ದು. ಈ ದೃಶ್ಯಾವಳಿಗಳನ್ನು ಒಂದು ಕ್ಷಣ ನಾವು ನೋಡಿದಾಗ ನಾವೆಲ್ಲರೂ ಸಹ ಕಣ್ತುಂಬಿಕೊಳ್ತಾ ಇದ್ದೀವಿ ರಾಮನನ್ನು ಅನ್ನುವಂಥದ್ರ ಜೊತೆಗೆ ಸಾಕಷ್ಟು ಜನ ಭಕ್ತಾದಿಗಳಿಗಾಗಲೇ ಬೆಳಿಗ್ಗೆಯಿಂದಲೇ ಭಕ್ತಾದಿಗಳು ಬರ್ತಾ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಸರದಿ ಸಾಲಿನಲ್ಲಿ ನಿಂತು ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು, ಅದರ ಜೊತೆಗೆ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇರುವಂಥದ್ದು. ಇನ್ನು ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದ ಪ್ರತಿರೂಪವನ್ನು ಇಲ್ಲಿ
ಅನಾವರಣಗೊಳಿಸಿರುವಂತಹದ್ದು. ಸಂಪೂರ್ಣವಾಗಿ ರಾಮ ಮಂದಿರವನ್ನು ನಾವು ಅಯೋಧ್ಯೆಯ ರಾಮ ಮಂದಿರವನ್ನು ಇವತ್ತು ನಾವು ಬೆಂಗಳೂರಿನಲ್ಲಿರುವಂತಹ ರಾಮ ಮಂದಿರ ದೇವಸ್ಥಾನದಲ್ಲಿ ಕಣ್ತುಂಬಿಕೊಳ್ಬಹುದು. ಈ ರೀತಿಯಾಗಿ ಅನಾವರಣಗೊಳಿಸಿರುವಂತಹದ್ದು ದೇವಸ್ಥಾನದ ಮುಂಭಾಗದಲ್ಲಿ ಇನ್ನು ರಾಮನ ಮೂರ್ತಿ ಆಗಿರ್ಬೋದು, ಅದ್ರ ಜೊತೆಗೆ ಆಂಜನೇಯನ ಮೂರ್ತಿ ಆಗಿರ್ಬೋದು, 63 ಅಡಿಯ ರಾಮಾಂಜನೇಯ ಮಾದರಿಯ ಒಂದು ಮೂರ್ತಿಯನ್ನು ಸಹ ಈಗಾಗಲೇ ದೇವಸ್ಥಾನದ ಮುಂಭಾಗಗಳಲ್ಲಿ ನಾವು ಕಣ್ತುಂಬಿಕೊಳ್ತಾ ಇರ್ಬೋದು. ಅದು ಸೊ ಬೆಳಗ್ಗೆಯಿಂದಲೇ ಸಹ ಭಕ್ತಾದಿಗಳು ಈಗಾಗಲೇ ದೇವಸ್ಥಾನಕ್ಕೆ ಬರೋದ್ರ ಮೂಲಕ ತಮ್ಮ ಕೋರಿಕೆಗಳನ್ನು ರಾಮನ ಮುಂದೆ ಇಡ್ತಾ ಇರುವಂಥದ್ರ ಜೊತೆಗೆ ಇನ್ನು ಬೆಳಗ್ಗೆ ಸುಮಾರು 9:30 ಸಮಯದಲ್ಲಿ ರಥೋತ್ಸವ ಸಹ ನೆರವೇರುವಂಥದ್ದು. ಇವತ್ತು ಸಾಕಷ್ಟು ವಿಶೇಷವಾದಂಥ ಪೂಜೆಯನ್ನು ಸಹ ಈಗಾಗಲೇ ಇರುವಂಥದ್ದು. ಇಲ್ಲೊಂದಷ್ಟು ಜನ ಭಕ್ತಾದಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ, ಇವತ್ತು ಹಬ್ಬ, ಎಷ್ಟು ಖುಷಿಯಿಂದ ಸಂಭ್ರಮಿಸ್ತಾ ಇದ್ದೀರಾ? ತುಂಬ ಖುಷಿ. ರಾಮ ಅವ್ರದ್ದು ಜನ್ಮದಿನ, ನಮ್ಮ ರಾಮಭೂಮಿ ನಮಗೆ ಸಿಕ್ತು ಅಂದರೆ ಖುಷಿನೇ ಅಲ್ವಾ ನಮಗೆ. ಏನು ಹೇಳ್ತೀರಾ ಭಕ್ತಾದಿಗಳಿಗೆ? ಎಲ್ಲರೂ ರಾಮಲ್ದು ಚೆನ್ನಾಗಿ ಧ್ಯಾನ ಮಾಡಿ ಎಲ್ಲ ಖುಷಿಯಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಸರ್, ಇವತ್ತು ರಾಮನವಮಿ, ನೀವು ಹೇಗೆ ಸಂಭ್ರಮಿಸ್ತಾ ಇದ್ದೀರಾ? ಅಲ್ಲ, ನಮಗೆ ಭಾಳ ಖುಷಿಯಾಗಿದೆ. ಆಮೇಲೆ ಪ್ರತಿ ವರ್ಷವೂ ಇಲ್ಲಿ ಬರ್ತೀವಿ ನಾವು. ಸೊ ಇಲ್ಲಿ ಯಾವ ರೀತಿಯ ತೊಂದರೆನೂ ಇಲ್ಲ. ಭಾಳ ಅವಾಗ ಈ ಸಲ ಅಂತೂ ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಅರೇಂಜ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿದೆ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ರಾಮ ಮಂದಿರಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿಗೆ ಬರುವುದರ ಮೂಲಕ, ಭೇಟಿ ನೀಡೋದ್ರ ಮೂಲಕ ಇವತ್ತು ರಾಮ ನವಮಿಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.